ಫ್ಯಾಮ್, ಇವತ್ತು ನಾವು ಮಾಡ್ತಿದ್ದೀವಿ ಇನ್ನೊಂದು ಹೊಸ ವ್ಲಾಗ್. ಇವತ್ತು ನಾವು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಸೊ ಇದು ಪಾರ್ಟ್ 2 ವರ್ಷನ್ ಆಫ್ ಮೈ ಟ್ರಿಪ್ ವಿತ್ ಮೈ ಫ್ಯಾಮಿಲಿ. ಸೊ ಹೊಸ ಫ್ಯಾಮ್, ಇವತ್ತು ನಾವು ಮಾಡ್ತಿದ್ದೀವಿ ಒಂದು ಹೊಸ ವ್ಲಾಗ್, ಡೇ 2 ಆಫ್ ದ ಟ್ರಿಪ್ ವಿತ್ ಮೈ ಫ್ಯಾಮಿಲಿ. ಸೊ ಇವತ್ತು ನಾವು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಸೊ ಇವತ್ತು ಧರ್ಮಸ್ಥಳದಲ್ಲಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ, ಏನೇನ್ ಮಾಡ್ತೀವಿ ಅಂತ ಈ ಒಂದು ವ್ಲಾಗ್ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ಬಸ್ ಇಳ್ಕೊಂಡು ನಾನು ಕಾಲು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ನನ್ನ ಫ್ಯಾಮಿಲಿ ಮುಂದೆ ಹೋಗ್ತಿದ್ದಾರೆ. ಸೊ ನಾವಿಬ್ಬರು ನಡ್ಕೊಂಡು ನೆಕ್ಸ್ಟ್ ಇವಾಗ ನಾವು ನಡ್ಕೊಂಡು ಒಂದು ಲಾಡ್ಜ್ಗೆ ಹೋಗ್ಬೇಕು. ಲಾಡ್ಜಲ್ಲಿ ಬುಕ್ ಮಾಡ್ಕೊಂಡು ಒಂದು ಸ್ಟೇ ಮಾಡಬೇಕು. ಸೊ ಇವಾಗ ಕಂಟಿನ್ಯೂ ಮಾಡೋಣ ಗೈಸ್. ಇದು ಡೇ 2 ಆಫ್ ಮೈ ವ್ಲಾಗ್ ಟ್ರಿಪ್ ವಿತ್ ಮೈ ಫ್ಯಾಮಿಲಿ. ಸೊ ಮಂಗಳೂರು ಟ್ರಿಪ್ ಆಯ್ತು, ಇವಾಗ ನಮ್ದೊಂದು ಹೊಸ ವಾಕ್ ಮಾಡ್ತೀವಿ. ಲೆಟ್ಸ್ ಡೂ ಇಟ್, ಕಮ್ ಆನ್ ಗೈಸ್. ಕಾಲು, ಹೌಸ್ ದ ಜೋಶ್? ಧರ್ಮಸ್ಥಳ ಅದು ಮಂಗಳೂರು ಯಾಕಂತ ಧರ್ಮಸ್ಥಳ ನಿಮಗೆ ನೋಡ್ಬೇಕು ಪ್ಲೇಸು. ಇವನು ಬೇರೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು, ಇವಾಗ ಬರ್ತಿದ್ದಾನೆ. ಸೊ ನೋಡೋಣ ಗೈಸ್ ಹಿಂಗ್ ಬರುತ್ತೆ. ದಿಸ್ ಇಸ್ ಧರ್ಮಸ್ಥಳ, ಇವಾಗ ಬಂದಿದ್ದೀವಿ. ಲೆಟ್ಸ್ ಗೋ, ಕಮ್ ಆನ್ ಗೈಸ್. ಸೊ ಬರ್ತಾನೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ಆಯ್ತು ನಮಗೀಗ. ಸೊ ಗೈಸ್, ನಿಮ್ಮ ಮುಂದೆ ಕಾಣಿಸ್ತಿದೆ ಶಿವನ ವಿಗ್ರಹ ಗೈಸ್. ಅದು ಮಾತ್ರ ಕಾಣಿಸಕ್ಕೆ ಸಕಲಾಗಿ ಕಾಣಿಸ್ತಿದೆ, ಮಾತ್ರ ಸೂಪರ್ ಆಗಿದೆ ಅದು ವ್ಯೂ. ಸೊ ಹಿಂಗೆ ಒಂದೊಂದು ಎಲ್ಲ ಧರ್ಮಸ್ಥಳ ಸ್ವಲ್ಪನು ನಾನು ಕವರ್ ಮಾಡ್ತೀನಿ, ಆದಷ್ಟು ನಾನು ಕವರ್ ಮಾಡ್ತೀನಿ. ಲೆಟ್ಸ್ ಗೋ, ಕಮ್ ಆನ್ ಗೈಸ್. ಸೂಪರ್ ಆಗಿದೆ ಸ್ಟ್ಯಾಚು ಮಾತ್ರ ಇಲ್ಲಿ. ಸೊ ಸ್ಟ್ಯಾಚು ಆ ಲೈಟ್ ಎಫೆಕ್ಟ್ ಕೂಡ ಸೂಪರ್ ಆಗಿ ಕಾಣಿಸ್ತಿದೆ. ಸೊ ಗೈಸ್, ಇವಾಗ ಜಸ್ಟ್ ನಾವು ಹೆಂಗೋ ಫುಲ್ ಸಾಹಸ ಪಟ್ಟು ರೂಮ್ ಎಲ್ಲ ಹುಡ್ಕೊಂಡು 2-3 ಕಡೆ ಸಿಕ್ಕಾಕೊಂಡು ಫುಲ್ ರೂಮ್ ಸಿಗಾಕೊಂಡು ಮಳೆ ನೆಂದಿ ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ರೂಮ್ ಚೆಕ್ ಇನ್ ಆಯ್ತು. ಫುಲ್ ರೂಮ್ ಚೆಕಿಂಗ್ ಮಾಡ್ಬಿಟ್ಟು ಇವಾಗ ಊಟಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಸೊ ದೇವಸ್ಥಾನದಲ್ಲಿ ಊಟ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಒಳ್ಳೆ ರೆಸ್ಟೋರೆಂಟ್ ಫೀಲ್ ಬರ್ತದೆ, ಸಖತ್ತಾಗಿದೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇದು ದೇವಸ್ಥಾನ, ಟು ಬಿ ಆನೆಸ್ಟ್ ಗೈಸ್. ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ರೂಮ್ಗೆ ಹೋಗ್ಬೇಕು. ಹೋಗೋಣ ಬನ್ನಿ ಗೈಸ್. ಗೈಸ್, ಇವಾಗ ನಮ್ಮಪ್ಪ ಅಮ್ಮ ನನ್ನ ಫ್ಯಾಮಿಲಿ ಪೂರಾ ಜೊತೆ ಊಟಕ್ಕೆ ಬಂದಿದ್ದೀನಿ. ಎಲ್ಲ ಹೇಳಿ ಊಟ ಮುಗಿಸ್ಕೊಂಡು. ಸೊ ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ತೀವಿ. ಬನ್ನಿ ಗೈಸ್. ಸೊ ಗೈಸ್, ಇವಾಗ ಎಷ್ಟು ಸ್ಟ್ರಾಂಗ್ ಭೋಜನ ಮುಗಿಸ್ಕೊಂಡು ಹೋಗ್ಬೇಕಿತ್ತು ನಾವು. ಹೋಗ್ತಾಯಿದ್ವಿ ಕೂಡ. But as usual, guess what? ನಮ್ಮ ಮಳೆರಾಯ ಮತ್ತೆ ನಮಗೆ ಪ್ರೀತಿಯ ಮಳೆ ಸುರಿಸಿದ್ದಾರೆ, ಪ್ರೀತಿಯಾಗಿ ಮಳೆ ಸುರಿಸುತ್ತಾರೆ. ಸೊ ನಾವೊಂದು ಸೈಡಲ್ಲಿ ನಿಂತ್ಕೊಳ್ಳೋಣ ಗೈಸ್. ಆಲ್ರೆಡಿ ನಾವು ಮಳೆ ನೆಂದು ಬಟ್ಟೆ ಫುಲ್ ಚೇಂಜ್ ಮಾಡ್ಬಿಟ್ವಿ. ಸೊ ಮತ್ತೆ ಮಳೆಯಲ್ಲಿ ನೆನೆ ಬೇಡ ಅಂತ ಅಂದ್ಬಿಟ್ಟು ನಾವು ಸೇಫ್ ಆಗಿ ನಿಂತಿದ್ದೀವಿ. ಅಲ್ಲಿ 3 ಜನ ನೋಡಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಒಬ್ರು ತಲೆ ಮೇಲೆ ಟವಲ್ ಹಾಕೊಂಡು ಹೆಂಗಿದ್ದಾರೆ ನೋಡಿ ಗೈಸ್. ಮಳೆ ಗೈಸ್. ಸೊ ಇವಾಗ ಮಳೆಲ್ಲ ಹೋಗ್ಬೇಕು. ಲೆಟ್ಸ್ ಗೋ. ಆಲ್ರೆಡಿ ಮಳೆ ಒಂದ್ಸರಿ ನಾವು ಒಂದು ಬ್ಲಾಗ್ ಮಾಡಿದ್ದೀವಿ ಗೈಸ್. ಸೊ ಇವಾಗ ಮತ್ತೆ ಇನ್ನೊಂದು ಬ್ಲಾಗ್, ಟೆಂಪಲ್ ಆಫ್ ಆಫೀಸರ್ ಗೈಸ್. ವಾಯ್ಸ್ ಕೇಳಿಸ್ಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಸೋನು ನಿಗಮ್ ಅವ್ರ ಹೆಂಡತಿ ಆಗ್ತಾರೆ ಅಂತ ಹೇಳ್ತಾರೆ ಎಲ್ಲ. ಸೋನು ನಿಗಮ್ ಅಲ್ಲ, ಸೋನು ಹೊಗೆ. ರೂಮ್ ಇದಾವ ಇಲ್ಲಿ. ನಾವು ಬಂದಿದ್ದೀವಿ, ಒಳ್ಳೆ ಮನೆ ಇದೆ ಗೈಸ್. ಇಂಥ ಮನೆ ಮಾಡಿಸ್ಬೇಕು ಆಕ್ಚುಲಿ, ಸಖತ್ತಾಗಿದೆ. ಸೊ ಓಕೆ, ಇವಾಗ ನಾವು ಫುಲ್ಲು ಡಿನ್ನರ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಇವಾಗ ವಾಪಸ್ ನಾವು ರೂಮ್ಗೆ ಚೆಕಿಂಗ್ ಮಾಡ್ಕೊಂಡು ಇವತ್ತು ರಾತ್ರಿ ಪೂರ ಅಲ್ಲೇ ಸ್ಟೇ ಮಾಡ್ತೀವಿ. ಅದಾದ್ಮೇಲೆ ನಾಳೆ ಬೆಳಗ್ಗೆ ಡ್ರೆಸ್ ಹಾಕೊಂಡು ದೇವಸ್ಥಾನ ವಿಸಿಟ್ ಮಾಡ್ತೀವಿ. ನಿಮಗೆಲ್ಲ ಫುಲ್ ಬ್ಲಾಗ್ ತೋರಿಸ್ತೀನಿ. ಲೆಟ್ಸ್ ಗೋ.
ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಗೈಸ್ ಯಾಕೋ ಗೊತ್ತಿಲ್ಲ, ಈ ಮಳೆಗೆ ನಂಗೆ ತುಂಬಾ ಕನೆಕ್ಷನ್ ಇರಬೇಕು. ಎಲ್ಲೋದ್ರೂ ಈ ಮಳೆ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದೆ. ನಿನ್ನೆ ಮಂಗಳೂರಲ್ಲಿ ಇದ್ವಿ, ಸೊ ಅಲ್ಲಿ ಕೂಡ ನಾವು ಇವತ್ತು ಬೆಳಗ್ಗೆ ಜಸ್ಟ್ ನಮಗೆ ಬೀಚ್ಗೆ ಹೋದಾಗ ಬೀಚಲ್ಲಿ ಎಂಜಾಯ್ ಮಾಡೋಣ, ಸನ್ನಿ ಡೇ ಅನ್ಕೊಂಡ್ವಿ. ಮಳೆ ಬಂತು. ಇವಾಗ್ಲೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ, ಮಳೆ ಸ್ಟಾರ್ಟ್ ಆಯ್ತು. ಊಟ ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕು ನಾವು ಲಾಡ್ಜ್ಗೆ, ಮತ್ತೆ ಮಳೆ. ಯಾಕೋ ಗೊತ್ತಿಲ್ಲ. He loves me and I love him. ಹಸಿರು ನೋಡು ಎಲ್ಲ ಕಡೆ ಸಾಗರದ ನೀಲಿ ಅಲೆಗಳು ಕೆಂಪು ಆಕಾಶವು. ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ನಾವು ಬೆಳಗ್ಗೆ ಬೇಗನೆ ಎದ್ದು ಫುಲ್ ರೆಡಿಯಾಗಿ ಫುಲ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿ ಇಬ್ಬರು ರೆಡಿ ಆಗಿದ್ದೀವಿ. ಸೊ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಇದಾಗಿ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಫೈನಲಿ ಹೊರಟಿದ್ದೀವಿ ಗೈಸ್. ಸೊ ಬೆಳಗ್ಗೆನೇ ಇಷ್ಟು ರಾತ್ರಿ ಇದೆ, ಮಧ್ಯರಾತ್ರಿ ಇಲ್ಲ, ಬೆಳಗಿನ ಜಾವ ಗೈಸ್. ಬೆಳಗಿನ ಜಾವದಲ್ಲಿ ನಡ್ಕೊಂಡು ಮಳೆಯಲ್ಲಿ ನಡ್ಕೊ ಹೋಗ್ತಾ ಇದೀವಿ. ಇಟ್ ಇಸ್ ಲಿಟ್ರಲಿ ಡ್ರಿಸ್ಲಿಂಗ್ ಹಿಯರ್. ಈ ಮಳೆಯಲ್ಲಿ ನಾವು ಆಲ್ಮೋಸ್ಟ್ ಮಳೆನೇ ಅವಾಗಿಂದ ಜೋರಾಗೆ ಬಂತು ಮಳೆ. ಲೈಕ್ ಯು ಕ್ಯಾನ್ ಸಿ, ನೋಡಿ ಇಲ್ಲಿ ಎಷ್ಟು ಮಳೆ ಬಂದಿದೆ, ಫುಲ್ ಫ್ಲಡ್. ಲೈಕ್ ಇಟ್ ಇಸ್ ಕ್ರೇಜಿ. ಈ ವೆದರಲ್ಲಿ ನಾವು ದೇವಸ್ಥಾನಕ್ಕೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಸೊ ಇವಾಗ ದೇವಸ್ಥಾನ ನಡ್ಕೊ ಹೋಗ್ತೀವಿ. ಹೋಗಿ ಅಲ್ಲಿ ಕ್ಯೂ ಹೆಂಗೈತೆ, ದರ್ಶನ ಹೆಂಗೆ ತಗೋತೀವಿ ಅಂತ ನೋಡೋಣ. ಗೈಸ್, ಸೊ ಗೈಸ್ ಫೈನಲಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಮತ್ತು ಕಾಲು ಔಟ್ಫಿಟ್ ಅಂತೂ ಫುಲ್ ಮಸ್ತಾಗೈತೆ. ಟಾಪ್ ಟು ಬಾಟಮ್ ಫುಲ್ ಟ್ರೆಡಿಷ್ನಲ್ ಹಾಕೊಂಡು ಇಬ್ಬರು ನಿಲ್ಸ್ತಾ ಇದ್ದೀವಿ. ಸೊ ಅಲ್ಲಿ ಇಲ್ಲಿ ಫೋಟೋಸ್ ಹಾಕ್ತಾ ಇರ್ತೀನಿ. ಅಲ್ಲೋದ್ಮೇಲೆ ದೇವಸ್ಥಾನ ಎಲ್ಲ ಕ್ಲೀನಾಗಿ ಟ್ರೆಡಿಷ್ನಲ್ ಲುಕ್. ಬೇರೆದಂತೂ ಅದು ನೀವೇ ಬಂದು ನೋಡಬೇಕು, ಬಿಕಾಸ್ ನೀವೇ ಎಕ್ಸ್ಪೀರಿಯನ್ಸ್ ಮಾಡೋದನ್ನ. ಅದಕ್ಕೆ ಹಾಂ, ಬಟ್ ಸರೌಂಡಿಂಗ್ಸ್ನೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಸೊ ನಮ್ಮ ಫ್ಯಾಮಿಲಿಯವರು ಕೂಡ ಫುಲ್ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡಿ ಗೈಸ್. ಹಾಯ್ ಹೇಳ್ರಿ. ಹಾಯ್ಲಿಪ್ಪ. ಇವ್ರು ನೋಡಿ ಗೈಸ್, ಇವರು ಹೇಳಲ್ವಂತೆ ಕೋಪ ಮಾಡ್ಕೊಂಡವ್ರೆ. ಪರವಾಗಿಲ್ಲ ಬಿಡಿ ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ಇಲ್ಲಿ ನೀವು ಟೈಮ್ ನೋಡ್ಬೋದು ಇಲ್ಲಿ. ಸೊ ಫೈನಲಿ ಟೈಮು ನೀವೇ ನೋಡಿದ್ದೀರಾ. ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕಾ ಗೈಸ್ ನಿಮಗೆ? ಇಟ್ಲಿ ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕಾ? ಹೇಳ್ರಪ್ಪ, ಹೇಳ್ರು. ಸೊ ಗೈಸ್, ನಿಮಗೆ ನಾವು ಬಂದಿರೋ ದೇವಸ್ಥಾನ ಯಾವುದು ಅಂತ ಇನ್ನು ಸಸ್ಪೆನ್ಸ್ ಐತಿದೆ. ಸೊ ಅದು ನಿಮಗೆ ಗೊತ್ತಾಗಬೇಕು ಅಂದರೆ ಇವಾಗ ನಾವು ಬಂದಿರೋ ದೇವಸ್ಥಾನ ಬಂದು ಶ್ರೀ ಕ್ಷೇತ್ರ ಮಂಜುನಾಥನ ದೇವಸ್ಥಾನ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನ ದರ್ಶನ ಪಡ್ಕೊಳಕ್ಕಂತ ನಾವು ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಸಮೇತ ರೆಡಿ ಆಗಿಬಿಟ್ಟು ಇಲ್ಲಿ ನಿಂತಿದ್ದೀವಿ. ಸೊ ಫೈನಲಿ ಇದೆಲ್ಲ ಆಗಿದೆ. ಸೊ ನಾವು ಇವಾಗ ಹೊರಗಡೆ ಹೋಗ್ತೀವಿ, ದರ್ಶನ ಪಡ್ಕೊಂಡು ವಾಪಸ್ ಬರ್ತೀವಿ. ಅಲ್ಲಿ ತನಕ ಕ್ಲಿಪ್ಸ್ನ ವಾಶ್ ಮಾಡ್ತೀವಿ ಗೈಸ್. ಆ್ಯಕ್ಚುಲಿ ನಾವು 3 ಜನ, ನಾನು, ಕಾಲು ಮತ್ತು ನಮ್ಮಪ್ಪ ಚಪ್ಪಲಿ ಹಾಕೊಂಡಿಲ್ಲ ಬಂದಿದ್ವಿ. ಪಾಪ ನಮ್ಮ ಫ್ಯಾಮಿಲಿಯವರು ಚಪ್ಪಲಿ ಹಾಕೋ ಬಂದಿದ್ರು. ಸೊ ಇವಾಗ ಚಪ್ಪಲಿ ಬಿಡೋಕ್ಕೆ ಅಲ್ಲಿ ಬಿಡ್ತಿದ್ವಿ. ಸೊ ಇವಾಗ ಬಂದು ಇಲ್ಲೇ ಬಿಡ್ತೀವಿ ಅಂತ ಹೇಳೋರೆ. ಸೊ ಇಲ್ಲೇ ಚಪ್ಪಲಿ ಬಿಟ್ಬಿಟ್ಟು ನಾವು ಬೇರೆ ದರ್ಶನ ಬರ್ತೀವಿ ಗೈಸ್. ಗೋ ಗೈಸ್. ಸೊ ಗೈಸ್ ಫೈನಲಿ ನಾವು ಬಂದಿದ್ದೀವಿ ವೇಟು ದರ್ಶನ. ಇಲ್ಲೇ ಎಂಟ್ರಿ ಮಾಡ್ಬೇಕು ದರ್ಶನಕ್ಕೆ. ಸೊ ಇಲ್ಲಿಂದ ಸೀದಾ ದರ್ಶನಕ್ಕೆ ಹೋಗೋಣ. ಅಲ್ಲಿ ತನಕ ದರ್ಶನ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಅದಾದಮೇಲೆ ನಿಮಗೆ ಅಲ್ಲಿ ನಾನು ಕ್ಲಿಪ್ಸ್ ಎಲ್ಲನೂ ತೋರಿಸ್ತೀನಿ ಗೈಸ್. ಕಮಾನ್.
ನಾವಂತೂ ಬಂದಿದ್ದೀವಿ ಇಲ್ಲಿ ಎಷ್ಟೋ ತನಕ ಲೈನಲ್ಲಿ ವೆಯ್ಟ್ ಮಾಡ್ಕೊಂಡು. ಈಗ ನಾನು ಕಾಲು ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದು ಇಲ್ಲಿ ಕೂತಿದ್ದೀವಿ. ಸೊ ನಾವೆಷ್ಟು ಖುಷಿ ಪಡ್ತೀವಿ ಅಂದರೆ ಬಿಕಾಸ್ ಇಲ್ಲಿ ಜನರಿಗಂತಾನೆ ಒಳ್ಳೆ ಫೆಸಿಲಿಟೀಸ್ ಮಾಡಿದ್ದಾರೆ. ಯಾಕಂದರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿದೆ ಸೀಟಿಂಗ್ ಅರೇಂಜ್ಮೆಂಟ್ಸು. ಸೊ ನಮಗಂತೂ ಇಷ್ಟ ಆಗಿದೆ. ಈಗ ಅವರೇ ಲೈನ್ ಬೈ ಲೈನ್ ಕಳಿಸ್ತಾರೆ ಅಂತಿದ್ದೀವಿ. ಸೊ ಲೈನ್ ಬೈ ಲೈನ್ ನಮಗೆ ಕಳಿಸ್ಬಿಟ್ಟು ನಮಗೆ ದೇವ್ರ ದರ್ಶನ ಮಾಡ್ತಾರೆ. ನಾನಂತೂ ವೆಯ್ಟ್ ಮಾಡ್ತೀನಿ ದೇವ್ರ ದರ್ಶನ ಮಾಡೋಕ್ಕೆ. ಬಟ್ ಇಲ್ಲಂತೂ ಕೂಲ್ ಆಗಿದೆ ಗೈಸ್, ಸೂಪರ್ ಆಗಿದೆ. ನೀವು ಬರ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸರೌಂಡಿಂಗು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಗಂತೂ ತುಂಬ ಇಷ್ಟ ಆಯಿತು. ಈಗ ಅದು ಹೊರಗಡೆ ಹೋಗಿ ದೇವ್ರ ದರ್ಶನ ಮಾಡೋದು. ಸೊ ಗೈಸ್ ಇವಾಗ ಜಸ್ಟ್ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದೇವ್ರ ದರ್ಶನ ಅಂತೂ ಸೂಪರ್ ಆಗಾಯ್ತು ಗೈಸ್. ಹೊರಗೆ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ದೇವ್ರಕೊಂಡು ಬಂದಿದ್ದೀವಿ. ಮತ್ತೆ ನಾವು ರೂಮ್ ಹತ್ರ ಹೋಗ್ತೀವಿ. ರೂಮ್ ಹತ್ರ ಹೋಗಿ ಮತ್ತೆ ಅಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗಿದೆ, ಅಲ್ಲಿಗೆ ಹೋಗೋಣ ಬನ್ನಿ. ನಮ್ಮ ಕಾಲು ಭಯ ಕೂಡ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಬೇಡ್ಕೊತಿದ್ದಾರೆ. ಏನು ಬೆಳೆದ್ವಿ ಕಾಲು ಭಯ ಎಲ್ಲ ಹೇಳ್ಬಾರ್ದತ್ತೆ ಹೇಗುತ್ತೆ ಬಿಡಿ ಗೈಸ್. ಸರಿ ಈಗ ನಾವೆಲ್ಲ ಹೊರಡಿ ನೆಕ್ಸ್ಟ್ ಲೊಕೇಶನ್ಗೆ ಡ್ರೆಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಸೊ ಗೈಸ್ ನೋಡಿ ಅವ್ರನ್ನ ಕರ್ಕೊಂಡು ಎಲ್ಲ ಸೇರ್ಕೊಂಡು ಆ 1% ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ. ಸೊ ಏನಂದ್ರೆ ಗೈಸ್, rain I don't like it, but rain likes me. ಯಾಕೆ ಗೊತ್ತಾ ಗೈಸ್, ನಾನು ಇವಾಗಲ್ಲಿ ಹೇಳ್ದಂಗೆ ನಾನು ಹೋಗಿದ್ದ ಕಡೆ ಎಲ್ಲ ಮಳೆ ಬರ್ತದೆ ಗೈಸ್. ಇಲ್ಲಿ ಮಳೆ ಹೋಗ್ತಿದ್ರೆ ಲೀಟ್ರಲ್ಲಿ ನೋಡಿ ಗೈಸ್ ಎಷ್ಟು ಮಳೆ ಹೋಗ್ತಿದೆ ನೋಡಿ ಗೈಸ್. ಸೊ ಈ ಮಳೆಯಲ್ಲೂ ನಾವು ಆ ಪರ್ಸನ್ ಮೀಟ್ ಮಾಡಕ್ ಬಂದಿದ್ವಿ. ಇವರು ಕೂಡ ಬಂದಾರೆ ನೋಡಿ ಗೈಸ್. ಸೊ ನಾವು ಮುಂದೆ ಹೋಗ್ತಾ ಇದೀವಿ. ನೀವು ಹೋಗ್ಬೇಡಿ ಅಂದ್ರೆ ಹೋಗ್ಲೇಬೇಕು, ಅಷ್ಟು ಪರಿಸ್ಥಿತಿ ಐತೆ ಈ ಬ್ಯಾಗ್ದು. ನೋಡಿ ಗೈಸ್ ಈಗ ಹಾಕೊಂಡ್ಬಿಟ್ರಿ ಅವ್ನು ನೋಡ್ಬಿಟ್ಟು ಮಮ್ಮಿಗೆ ಕೈಲಿ ಒರೆಸಿದೆ ಅನ್ಬೇಕು ನನ್ಗೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನೋಡಿ ಗೈಸ್ ನಮ್ಮ ಹುಡುಗ ಫುಲ್ ಟೆನ್ಷನ್ ತಗೊಬಿಟ್ಟು ಎಷ್ಟು ಹೊತ್ಕೊ ಬರ್ತಿದೀನಿ ಅಂತ ಕಮೆಂಟ್ ಹಾಕಿ ಗೈಸ್. ನನಗೆ ಪಾಪ ಒಳ್ಳೇದಾಗ್ಲಿ ಗೈಸ್. ಸೊ ಓಕೆ ಸೊ ಈಗ 1% ಮೀಟ್ ಮಾಡಕ್ಕೆ ಇನ್ನೂ ಟೈಮ್ ಇದೆ. ಆ ಟೈಮ್ ಬಂದಾಗ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಯಾರು ನೋಡಿ ಗೈಸ್. ಸೊ 1% ಮೀಟ್ ಮಾಡೋಕ್ಕೆ ಮಕ್ಳು ಥರ ಬಂದ್ಬಿಟ್ಟಿದ್ದೀವಿ ಗೈಸ್. ಐ ಡಿ ಕಾರ್ಡ್ ಎಲ್ಲ ಕೊಟ್ಟವ್ರೆ, ಐ ಡಿ ಕಾರ್ಡ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಗೈಸ್ ಆ 1% ಮೀಟ್ ಮಾಡೋಕ್ಕೆ ಬಂದಿರೋದು. ಯಾರು ಅನ್ನೋ ಕುತೂಹಲ ಇದೆ ಅಂತ ಗೊತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಕುತೂಹಲ ಗೊತ್ತಾಗುತ್ತೆ. చెమట కొంపు కొట్ట చొక్కాలు రంగు వెలిసిపోవటం ఇంకా అసాధ్యం. ಗೈಸ್ ಇವನೇ ಮನು ಕುಮಾರ್, ಇವನ್ನೇ ಮೀಟ್ ಮಾಡಕ್ಕಂತ ಬಂದಿರೋದು ನಾವು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವನ್ ಬಂದ್ಬಿಟ್ಟು ಇವ್ ತಮ್ಮ ಗೈಸ್, ಕಾಲು ತಮ್ಮ ಅಂದ್ರೆ ಅವನು ಗೊತ್ತು, ಅದಕ್ಕೆ ಇವನು ಹಾಯ್ ಹೇಳು. ಹಾಯ್ ಗೈಸ್, ಇವನ್ನ ಮೀಟ್ ಮಾಡಕ್ಕೆ 2 ಅವರ್ ಕಾದಿದ್ದೀವಿ. ಸೊ ಇಲ್ಲಿಗೆ ಬಂದಿದ್ದೀವಿ ನೋಡಿ ಗೈಸ್. ಇಷ್ಟು ಜನ ವೆಯ್ಟ್ ಮಾಡ್ಕೊಂಡು 2 ಅವರ್ಸ್ ವೆಯ್ಟ್ ಮಾಡಿ ಇವನ್ನ ಮೀಟ್ ಮಾಡಿದ್ದೀವಿ. ಸೊ ಫೈನಲಿ ಮೀಟ್ ಮಾಡಿದ್ದೀವಿ. ಸೊ ಇವನ್ನ ಇಲ್ಲೇ ಬಿಟ್ಬಿಟ್ಟು ನಾವು ಹೋಗ್ತಿದ್ದೀವಿ. ಸೊ ಮೀಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಸರಿ ಬಾಯ್ ಹೇಳೋ, ಬಾಯ್. ಹನಿ ಹನಿ ಮಳೆಯಾಗಿ ಬಂದೋಳು, ಬಿಸಿ ಬಿಸಿ ಬಿಸಿಲಾಗಿ ಹೋದೋಳು. ಮತ್ತೆ ನೋಡಬೇಕು, ಏನು ಕೇಳಬೇಕು, ಎಲ್ಲ ಹೇಳಬೇಕು, ಕಣ್ಣಲ್ಲಿ ಕಣ್ಣಿಡಬೇಕು.
ಟ್ರಿಪ್. ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ನೋಡಿ ಗೈಸ್, ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಫ್ಟರ್ 2 ದಿವಸ ಟ್ರಿಪ್ ಮುಗಿಸ್ಕೊಂಡು ಎಲ್ಲ ಬೆಂಗಳೂರಿಗೆ ಬಂದಾಯಿತು. ಟೈಮ್ ಬಂದು ಇಟ್ ಈಸ್ 5 o'clock ಅಲ್ಲ 4:30 ಆಲ್ಮೋಸ್ಟ್. ಸೊ ಇವಾಗ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಹೇಗಿತ್ತು ಟ್ರಿಪ್ಪು? ಇವರು ಟ್ರಿಪ್ ಓನರು, ಇವ್ರನ್ನ ಕೇಳಿದ್ರು ಸೇಮೆ. ಅಲ್ಲಿ ಮೇಡಮ್ ಹೆಂಗಿತ್ತು ಟ್ರಿಪ್ಪು? ಫುಲ್ ಸೂಪರ್. ಅವ್ರು ನಿದ್ದೆ ಮೂಡಲಿದ್ದಾರೆ, ಫುಲ್ ನಿದ್ದೆ ಮೂಡಲಿದ್ದಾರೆ. ಇನ್ನು ಕಾಲೇಜ್ಗೆ ಹೋಗ್ಬೇಕು ಇವಾಗ. ಎಷ್ಟೊತ್ತಿಗೆ ಹೋಗ್ಬೇಕಷ್ಟೇ ಕಾಲೇಜ್ಗೆ? ನೋಡಿ ಈಗಲೇ ಹೋಗ್ಬೇಕಂತೆ. ಆಲ್ರೆಡಿ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ 2 ದಿವಸ ಆದಮೇಲೆ ನಾವು ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀವಿ ಇಲ್ಲಿಗೆ. ಸೊ 2 days ಆದಮೇಲೆ ನಾವು ಟ್ರಿಪ್ನ ಎಂಡ್ ಮಾಡಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಸೊ ಬಾಯ್ ಬಾಯ್. ಸೊ ಗೈಸ್, ಫೈನಲಿ ನಾವು ಬ್ಯಾಂಗ್ಳೂರ್ಗೆ ಬಂದಾಯಿತು. ಸೊ ಇನ್ನೇನು ನಾವು ಮನೆ ರೀಚ್ ಆಗ್ತೀವಿ. ಸೊ ಆನೆಸ್ಟ್ ನಮ್ಮ ಟ್ರಿಪ್ ಎಲ್ಲ ಸೂಪರ್ ಆಗಿತ್ತು. ಆದರೂ ನಾವು ಫುಲ್ ಎಂಜಾಯ್ನ ಮಾಡಿದ್ವಿ. ನಾವು ಇಲ್ಲಿ ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಹೋದ್ವಿ, ಬಟ್ ಅಲ್ಲಿ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಇದು ತುಂಬ ಕಾಂಪ್ಲಿಕೇಶನ್ಸ್ ಇತ್ತು. ಸೊ ಅಲ್ಲಿ ಶೂಟ್ ಮಾಡಲಿಲ್ಲ ನಾವು. ಆಮೇಲೆ ಟ್ರಾವೆಲಿಂಗ್ ಟೈಮ್ ಆಫ್ಕೋರ್ಸ್ ಎಲ್ಲ ಟಯರ್ಡ್ ಆಗಿತ್ತು 2 days-ಇಂದ. ಅದಕ್ಕೋಸ್ಕರ ಶೂಟ್ ಮಾಡಲಿಲ್ಲ. ಬಟ್ ಅದು ಬಿಟ್ಟರೆ ನಾವು ಪೂರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಏನಂತ ಕಾಲು ಸಕ್ಕತ್ತಾಗಿತ್ತು ಟ್ರಿಪ್ಪು. ನಮಗೆ ಒಂದು ಸ್ವಲ್ಪ ಬಸ್ ಇಶ್ಯೂ ಆಯಿತು, ಅಲ್ಲೇ ಎಲ್ಲ ಟಯರ್ಡ್ ಆದ್ವಿ. ಲೈಕ್ ವಿ ಹ್ಯಾಡ್ ಟು ರನ್ ಆ್ಯಂಡ್ ಗೆಟ್ ಬಸ್ ಎಲ್ಲ. ಸೊ ವಾಟ್ ವಿ ಡಿಡ್ ದ ಮಿಸ್ಟೇಕ್ ವಾಸ್ ಲೈಕ್ ವಿ ಡಿಡ್ ನಾಟ್ ಬುಕ್ ದ ಸೀಟ್. ನೀವು ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಸೊ ಡೋಂಟ್ ಮಿಸ್ ದಟ್ ಆಪರ್ಚುನಿಟಿ. ಆ್ಯಂಡ್ ಯು ಪೀಪಲ್ ಆಲ್ಸೋ ಹ್ಯಾವ್ ಅ ಗುಡ್ ಟ್ರಿಪ್ ನೆಕ್ಸ್ಟ್ ಟೈಮ್. ಸೇಮ್ ಲೈಕ್ ದಿಸ್. ಆದರೂ ಗೈಸ್ ಮಾತ್ರ ಸ್ವಲ್ಪ ಚಿಕನ್ ಬಂದಿದ್ದು. ಸೊ ಮೇ ಬಿ ಫೋಟೋಸ್ ಆಗಿ. ಸೊ ಇಲ್ಲಿಗೆ ನಾವು ಆಫ್ಟರ್ 2.5 days ಫುಲ್ ಟ್ರಿಪ್ ಮುಗಿಸ್ಕೊಂಡು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಸೊ ಗೈಸ್ ಬಾಯ್. ಓಕೆ, ಸೊ ಗೈಸ್ ಇವಾಗ ನಾವು ನಮ್ಮ ಕಾಲು ಫ್ಯಾಮಿಲಿನ ಅವ್ರ ಮನೆಗೆ ಬಿಟ್ಟು ನಮ್ಮ ಮನೆಗೆ ಬಂದಿದ್ದೀವಿ. ಮೈ ಹೋಮ್ ಸ್ವೀಟ್ ಹೋಮ್. ಸೊ ಇವಾಗ ಈ ಬ್ಲಾಗ್ನ ನಾವು ಎಂಡ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟಾಟಾ ಬೈ ಬೈ ಫ್ಯಾಮ್. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. Life is very short, Nanba. Always be happy.